ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಲೈಕ್ ಕೊಟ್ಟರೆ ತಾನೇ ನನಗೆ ಮುಂದೆ ಮಾಡೋ ಅಂಥ ವೀಡಿಯೋಗಳಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ, ಅಂದರೆ ಒಂಥರ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಕೂಡ ಹಾಕಿ. ನೀವು ಕಮೆಂಟ್ ಏನು ಹಾಕಿದ್ರೂ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವತ್ತು ಅತ್ತೆ ಮತ್ತು ಸೊಸೆ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಈಗ ಜನ್ರೇಷನ್ ಹಾಗೇ ಬರ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದೇ ಕಾರಣಕ್ಕೋಸ್ಕರನೇ ನೀವು ಅಂದ್ಕೊಂಡಿರ್ಬೋದು ಸೊಸೆ ಮಗಳಾಗೋಕ್ಕೆ ಚಾನ್ಸೇ ಇಲ್ಲ. ಕೆಲವರೆಲ್ಲೋ ರೇರ್ ಅಷ್ಟೇ ಆ ಥರ ನಡ್ಕೊಳ್ಳೋದು. ಎಷ್ಟೇ ಏನೇ ನಡ್ಕೊಂಡ್ರೂ ಮನಸ್ಸು ಒಂದು ಮೂಲೆ ಕಡೆ ಕಿಂಚಿತ್ತಾದರೂ ಇದ್ದೇ ಇರುತ್ತೆ. ಸೊಸೆ ಅನ್ನೋ ಒಂದು ಪದ ಇದ್ದೇ ಇರುತ್ತೆ. ಇವಾಗ ನಾನು ಸೊಸೆಗೆ ಮಾತಾಡೋಕ್ಕೂ ಆಗೋಲ್ಲ, ಅತ್ತೆಗೂ ಮಾತಾಡೋಕ್ಕಾಗಲ್ಲ. ಯಾಕಂತಂದರೆ ಅತ್ತೆನೂ ಕರೆಕ್ಟಾಗಿ ಇದು ಮಾಡಲ್ಲ, ಯಾಕಂದ್ರೆ ನಡ್ಕೊಳ್ಳಲ್ಲ. ಏನಕ್ಕಪ್ಪ ಅಂತ ಅಂದರೆ, ಅವಳು ಈಗ ನೀವು 25 ವರ್ಷ ತನಕ ನಿಮ್ಮ ಮಗನ ಸಾಕಿರ್ತೀರ, ಓಕೆ ಒಪ್ಕೊಳ್ಳೋಣ. 30 ವರ್ಷ ತನಕನೇ ಸಾಕಿರ್ತೀರ, ಓಕೆ. 30 ವರ್ಷ ಆದಮೇಲೆ ಮದುವೆ ಮಾಡಿಕೊಡ್ತೀರ. ಮದುವೆ ಮಾಡಿ ಕೊಟ್ಟಾದಮೇಲೆ ಇನ್ನು ಮುಂದೆ ಜೀವನ ಕಳಿಬೇಕಲ್ಲ, ಅದನ್ನೆಲ್ಲ ಯಾರ ಜೊತೆ ಕಳಿಬೇಕು? ಸೊಸೆ ಜೊತೆ ತಾನೇ ಕಳಿಬೇಕಾಗಿರೋದು. ನೀವು ಮುಂದೆ ಇನ್ನು ನಿಮ್ಮ ಮಗ 50 ವರ್ಷ 60 ವರ್ಷ ಇರ್ತಾರ ಗೊತ್ತಿಲ್ಲ, ಅಷ್ಟು ದಿನವೂ ನಿಮ್ಮ ಸೊಸೆನೇ ತಾನೇ ಇರಬೇಕಾಗಿರೋದು. ಅಂದರೆ ನಿಮ್ಮ ಮಗನ ಲಾಲನೆ ಪೋಷಣೆ ಮಾಡೋಕ್ಕೆ ಒಬ್ಬರು ಬೇಕೇ ಬೇಕಲ್ವ? ನೀವು ಓದಂಥ ಕಾಲಕ್ಕೆ ಬೇಕೇ ಬೇಕು ತಾನೇ. ನೀವು ಸೊಸೆನ ಕರ್ಕೊಬಂದುಬಿಡ್ತೀರಾ, ಮದುವೆನೂ ಮಾಡಾಗುತ್ತೆ. ಮದುವೆ ಅಂದರೆ ನೀವು ಹೆಣ್ಣು ನೋಡಬೇಕಾದ್ರೆ ಫಸ್ಟೇ ಹೇಳ್ಬಿಟ್ಟಿರ್ತೀರ, ಏನಪ್ಪ ಅಂತಂದರೆ ನಮಗೇನು ನೋಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅವಳು ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿದ್ರೆ ಸಾಕು ಅಂತ ಮದುವೆ ಆಗೋವರೆಗೂ ಒಂಥರ ಹೇಳ್ಬಿಟ್ಟು, ಮದುವೆ ಆದಮೇಲೆ ನೀವು ನಿಮ್ಮ ವರ್ಷನ ಸ್ಟಾರ್ಟ್ ಮಾಡ್ಕೋತೀರಾ. ಅಂದರೆ ಅತ್ತೆ ಬುದ್ಧಿನ ನೀವು ಮತ್ತೆ ಸ್ಟಾರ್ಟ್ ಮಾಡ್ಕೋತೀರಾ. ಅದೇ ನಿಮ್ಮ ಮಗಳು ವಿಚಾರಕ್ಕೆ ಏನಾದರೂ ಹೋಗ್ಬಿಟ್ರೆ, ನಿಮ್ಮ ಮಗಳು ಏನೇ ಮಾಡ್ಬೋದು, ಪರ್ಟಿಕ್ಯುಲರಾಗಿ ನಿಮ್ಮ ಮಗಳು ಏನಾರ ಮಾಡ್ಬೋದು, ಓಕೆ, ಐ ಅಕ್ಸೆಪ್ಟೆಡ್, ನೀವು ಒಪ್ಕೋತೀರ. ಈಗ ನಿಮ್ಮ ಅಳಿಯ ಏನಾದರೂ ನಿಮ್ಮ ಮಗಳಿಗೆ ಊಟ ತಿಂಡಿ ಎಲ್ಲ ಮಾಡಿ, ಮನೆಗಿನೇ ಎಲ್ಲ ಒರೆಸಿ, ದೇವ್ರ ಪೂಜೆನೂ ಅವನೇ ಮಾಡಿ, ಟಿಫನ್ ಎಲ್ಲ ಅವನೇ ಮಾಡಿಕೊಟ್ಬಿಟ್ರೆ, ಅಂದರೆ ಅತ್ತೆ ಆಗಿರೋರ ಮಗಳು ಮಾಡಿಬಿಟ್ರೆ, ವಾವ್ ನನ್ನ ಅಳಿಯ ಸೂಪರ್, ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾವನೆ, ಅವಳಿಗೆ ಅವನೇ ಅಡುಗೆನೂ ಮಾಡಿ ತಿನ್ನಿಸ್ತಾನಂತೆ ಅಂತ ಹೇಳ್ಕೊತೀರ. ಅದೇ ಸೊಸೆಗೇನಾದರೂ ಮಗ ಒಂದು ಚೂರು ಹೆಲ್ಪ್ ಮಾಡಿಬಿಟ್ರೆ ಮುಗಿದೋಯ್ತು ಕತೆ. ಅಕ್ಕಪಕ್ಕದ ಮನೆ ಚಾಡಿ ಮಾತು ಹೇಳೋದೇನು, ಅಮ್ಮನವ್ರ ಗಂಡ ಅನ್ನೋದೇನು, ಹೆಂಡ್ತಿ ಗುಲಾಮ ಅನ್ನೋದೇನು, ಇನ್ನೂ ಹಳ್ಳಿಯ ಕಡೆ ಯಾರಾದರೆ ಫುಲ್ಲು ಸಂಸ್ಕೃತ ಚಚ್ಚಿ ಬಿಸಾಕ್ಬಿಡ್ತೀರ. ಇವೆಲ್ಲ ಮಾತಾಡೋದ್ರಿಂದನೇ ಏನು ಮಾಡುತ್ತಾಳೆ ಸೊಸೆ ಆಗಿರೋಳು ಮಗಳ ಸ್ಥಾನನ ಖಂಡಿತ ತುಂಬಕ್ಕೆ ಆಗೋದೇ ಇಲ್ಲ ಗುರು. ಆಗಲ್ಲ ಅಂದರೆ ಆಗಲ್ಲ. ನಾವೇ ಹೇಳ್ತೀವಲ್ಲ, ಕೆಲವು ಸೊಸೆದಿರು ಇರ್ತಾರೆ ತುಂಬ ಘಾಟಿ ಆದವರು ಇರ್ತಾರೆ, ಕೆಲವು ಸೊಸೆದಿರು ಇರ್ತಾರೆ. ನಾನು ಕೆಲವು ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋಂಥ ಸೊಸೆದಿರಿಗೆ ಅತ್ತೆದಿರೋ ಅವ್ರಿಗೆ ಅಡ್ಜಸ್ಟ್ ಆಗಿಬಿಡ್ಬೇಕು. ನೀವು ನಿಮ್ಮ ಮಗಳು ಹುಷಾರಿಲ್ಲ ಅಂದ್ರೂ, ಅಯ್ಯೋ ಹುಷಾರಿಲ್ವ ಮಗಳೇ ಬಂದುಬಿಟ್ಟು ಹಾಗಾದ್ರೆ ತವ್ರ ಮನೆಗೆ ಎಲ್ಲ ನಿಮ್ಮ ಅತ್ತಿಗೆ ನೋಡ್ಕೋತಾಳೆ ಅಂತ ಹೇಳ್ತೀರ. ಅದೇ ಏನಾದರೂ ಇಲ್ಲಿ ಸೊಸೆಗೆ ಹುಷಾರಿಲ್ಲ, ಅವಳು ಅವ್ರ ತವ್ರ ಮನೆಗೆ ಹೋಗ್ತೀನಿ ಅಂದರೆ, ಈ ತವ್ರ ಮನೆಗೆ ಏನು ಹೋಗೋದು ನೀನು ಮತ್ತೆ ಸ್ಟಾರ್ಟ್ ಮಾಡ್ಕೋತೀರಾ ಹಳೇ ಚಾಳಿನ. ನೀನೇನು ಹೋಗೋದಮ್ಮ ಇಲ್ಲೇ ಇರೋ, ಹಾಗೆ ಹೀಗೆ ಅಂತ ಅಂದರೆ ನಿಮ್ಮ ಪ್ರಕಾರ ನಿಮ್ಮ ಮಗಳು ಮಾಡೋದೆಲ್ಲ ಕರೆಕ್ಟು, ಸೊಸೆ ಮಾಡೋದೆಲ್ಲ ತಪ್ಪು. ಇದೇ ವಿಚಾರಕ್ಕೇ ಸೊಸೆ ಯಾವತ್ತೂ ಮಗಳಾಗೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಅಂದರೆ ಸಾಧ್ಯನೇ ಇಲ್ಲ. ಅವ್ಳಿಗೇನೇ ಆದರೂ ಇಲ್ಲಿ ಈಗ ನಿಮ್ಮ ಬೆಳಗ್ಗೆ ಎದ್ದಾಗಿಂದ ಹಿಡ್ದು, ಅಂದರೆ ನೀವೇನು ಅಂದ್ಕೊಬಿಟ್ಟಿದ್ದೀರ ಗೊತ್ತಾ, ಈಗಿನ ಅತ್ತೆದಿರು ಮಾವದಿರು ಏನು ತಿಳ್ಕೊಬಿಟ್ಟಿದ್ದೀರ ಅಂದರೆ, ನಿಮ್ಮ ಮನೆಗೆ ಒಬ್ಳು ಕೆಲಸದ ಆಳು ಬೇಕು, ಸೊಸೆ ಬೇಕಾಗಿಲ್ಲ ನಿಮಗೆ. ಅಲ್ಲಿ ಒಬ್ಳು ಕೆಲಸದ ಆಳಿನ ಅವಶ್ಯಕತೆ ಇರುತ್ತೆ ನಿಮ್ಮ ಮನೆಗೆ. ಯಾಕಂದರೆ ನಿಮಗೂ ವಯಸ್ಸಾಗಿರುತ್ತೆ, ನಿಮಗೆ ಮಾಡ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಹೆಂಗೂ ಒಬ್ಬ ಮಗ ಇರ್ತಾನೆ. ಈಗ ಕೆಲಸದ ಆಳು ತೊಗೊಬಂದ್ಬಿಟ್ರೆ ದುಡ್ಡು ಕೊಡಬೇಕು. ಈಗಿನ ಕಾಲದಲ್ಲಿ ಒಂದು 12,000 15,000 ಇಲ್ದಲೇ ಯಾವ ಮನೆ ಕೆಲಸದವಳು ಬಂದು ಕೆಲಸ ಮಾಡಲ್ಲ. ಮನೆ ಕೆಲಸದವಳು ಬಂದ್ರೂ ಕೂಡ ಅವಳಿಗೆ ವಾಷಿಂಗ್ ಮಿಷಿನ್ ಇರಬೇಕು, ಸಿಂಕಲ್ಲಿ ನೀರು ಬರ್ತಾ ಇರಬೇಕು, ಕೂತ್ಕೊಂಡೇನು ಅವಳೇನೋ ಪಾತ್ರೆ ಗೀತ್ರೆ ಎಲ್ಲ ತೊಳೆಯಲ್ಲ, ಸಿಂಕಲ್ಲಿ ಇರೋ ತೊಳೆದ್ಬಿಟ್ಟು ಹೋಗ್ತಾಳೆ, ಬಟ್ಟೆ ತುಂಬ ಗಲೀಜಾಗಿರಬಾರ್ದು. ಈ ಥರ ಎಲ್ಲ ಡಿಮ್ಯಾಂಡ್ ಇರುತ್ತೆ ಯಾರು ಬರೋ ಅಂಥ ಕೆಲಸದವ್ರು. ಅದಕ್ಕೆ ನೀವೇನು ಐಡಿಯಾ ಮಾಡಿಬಿಡ್ತೀರಾ, ಹೇಗೂ ಒಬ್ಬ ಮಗ ಇದ್ದಾನಲ್ವಾ ಅವನಿಗೆ ಮದುವೆ ಮಾಡಿಬಿಟ್ರೆ ಅಮೌಂಟೇ ಕೊಡೋಂಗಿಲ್ಲ ನಾವು. ಒಬ್ಳು ಮನೆ ಕೆಲಸದವ್ಳು ಬಂದಂಗಾಗುತ್ತೆ ನಿಮ್ಮ ಮನೆಗೆ.
ಅಂತ ನೀವು ಈಗಿನ ಕಾಲದ ಅತ್ತೆ ಮಾವದಿರು ಥಿಂಕ್ ಮಾಡೋದು ಆ ಥರ ಇರುತ್ತೆ. ಕೆಲವು ಸೊಸೆದಿರು ಇರ್ತಾರೆ, ಊಟ ಕೊಡಲ್ಲ, ಹೊಡಿತಾರೆ, ಬಡಿತಾರೆ. ಐ ಅಗ್ರಿ, ನಾನು ಒಪ್ಕೋತೀನಿ. ಅಂಥ ಸೊಸೆದಿರಿಗೆ ನೀವು ಜಸ್ಟ್ ಲೀವ್ ಇಟ್ಟು ಬಿಟ್ಬಿಡಿ. ನಿಮ್ಮ ಕೈಲಿ ಹೊಂದ್ಕೊಳಕ್ಕೆ ಆಗಿಲ್ಲ ಅಂದಮೇಲೆ ಅವ್ರನ್ನ ಬೇರೆ ಇಟ್ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಜೀವನ ನೀವು ನೋಡ್ಕೊ ಹೋಗಿ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನೀವು ಏನಂದ್ರೂ ಸಹಿಸ್ಕೊಂಡು ಎಲ್ಲನೂ ಮನೇನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋಂಥ ಸೊಸೆಗೆ ನೀವು ನಿಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೋ ಆ ಥರ ಎಲ್ಲ ಮಾತಾಡ್ತಿರಲ್ಲ. ಇದು ಇಷ್ಟರ ಮಟ್ಟಿಗೆ ನ್ಯಾಯ ಅಂತ ಹೇಳಿ ಅದು ಅಕ್ಕಪಕ್ಕದ ಮನೆಗೆ ಇಲ್ಲಿ ಸಲ್ಲದನ್ನೆಲ್ಲ ಚಾಡಿ ಹೇಳ್ತಿರಲ್ಲ ನೀವು. ಯಾಕೆ ಅಂದರೆ ನೀವು ಅಂದ್ಕೊಂಬಿಟ್ಟಿರ್ತೀರ, ನೀವು ಅತ್ತೆ ಆಗಿರೋರು ಫಸ್ಟ್ ಆಫ್ ಆಲ್ ಒಂದನ್ನ ತಿಳ್ಕೊಳ್ಳಿ. ನೀವು ಅಂದ್ಕೊಂಡಿರ್ಬೋದು, ಅಯ್ಯೋ ನಾನೆಲ್ಲ ಬೇರೆಯವ್ರ ಹತ್ರ ಹೇಳ್ಬಿಟ್ಟಿದ್ದೀನಪ್ಪ, ಹಬ್ಬ ಮನ್ಸಿಗೆ ಸಮಾಧಾನ, ನನ್ನ ಸೊಸೆ ಕಂಡ್ರೆ ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಹಾಗದೇ ಇಲ್ಲಪ್ಪ ಅಂತ ನೀವು ತಿಳ್ಕೊಂಡಿರ್ಬೋದು. ಅದು ದ್ಯಾಟ್ ಈಸ್ ರಾಂಗ್. ಅದು ಇದ್ದಿತ್ತು ರಾಂಗು. ಯಾಕಂದರೆ ನಿಮ್ಮನೆ 4 ಗೋಡೆ ಮಧ್ಯೆ ನಡಿಬೇಕಾಗಿರೋಂಥ ವಿಚಾರನ ನೀವು ತೊಗೊಂಡೋಗಿ ಆಡ್ಕೊಳ್ಳೋರ ಬಾಯಿಗೆ ಹಾಕ್ತಾ ಇದ್ದೀರಾ ಅಂತ ಅರ್ಥ. ಇನ್ಕ್ಲೂಡ್ ಸೊಸೆದಿರ್ಗೂ ನಾನು ಹೇಳೋದು ಇಷ್ಟೇ, ನಿಮ್ಮ ಮನೆ ಏನೇ ಜಗಳ ಆದ್ರೂ ನೀವೇ ಬಗೆಹರಿಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಅಕ್ಕಪಕ್ಕದ ಮನೆಯವರು ತವ್ರ ಮನೆಯವ್ರಿಗೆಲ್ಲ ಹೇಳ್ತಾ ಇದ್ದರೆ ಪುಂಗಿ ಊದ್ತಾನೇ ಇದ್ದರೆ ಚೀಪಾಗಿ ಹೋಗ್ಬಿಡ್ತೀವಿ. ಇನ್ಕ್ಲೂಡ್ ನಾನು ಸೇರಿಸ್ಕೊಂಡೆ. ನಾನು ಹೇಳ್ತಾ ಇರೋದು, ನನಗೆ 8 ವರ್ಷ ಆಯಿತು ಮದುವೆ ಆಗಿ. ಸುಮಾರು ಜನ ನನ್ನ ಫೇಸ್ಬುಕ್ಕು, ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಈ ಥರ ಏನಾದರೂ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದಕ್ಕೆ ಏನು ಅವ್ರಿಗೆ ಮನಸ್ಸಿಗೆ ಬಂದಿದ್ದ ಥರ ಕಮೆಂಟ್ ಹಾಕ್ಬಿಟ್ಟಿದ್ದಾರೆ ಗುರು. ಅಂದರೆ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಮ್ಮ ನೀನು, ಹಂಗೆ ಹಿಂಗೆ ಅಂತ. ನನ್ನ ಮಾವ ಇದ್ದಿದ್ರೆ ನಮ್ಮ ಮಾವನ ಕೂರಿಸ್ಕೊಂಡೆ ನಾನು ವ್ಲಾಗ್ನ ಮಾಡ್ತಾಯಿದ್ದೆ. ಗೊತ್ತಾಗೋದು ನಾನು ನಮ್ಮ ಅತ್ತೆನ ಮಾವನ್ನೇ ಹೆಂಗೆ ನೋಡ್ಕೊತಾ ಇದ್ದೆ. ಈಗಿನ ಕಾಲದಲ್ಲಿ ಯಾರ ಮನೇಲಿ ತಾನೇ ಅತ್ತೆ ಸೊಸೆ ಜಗಳ ಆಡಲ್ಲ? ಯಾರ ಮನೇಲಿ ಜಗಳ ಆಡಲ್ಲ ಹೇಳಿ? ನಾನು ಮದುವೆ ಆಗಿ 2017 ಅಂದರೆ ಇಲ್ಲಿವರೆಗೂ 8 ವರ್ಷ ರನ್ನಿಂಗಲ್ಲಿದೆ. 8 ವರ್ಷನೂ ನಾವು ಅತ್ತೆ ಮಾವ ಮೈದಾ ಗಂಡ ಮಕ್ಕಳು ಎಲ್ಲರನ್ನೂ ಒಂದು ತಕ್ಕಡಿಲಿ ತೂಕ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದಮೇಲೆ ನಿಜವಾಗ್ಲೂ ನಾನು ರಿಯಲಿ ಗ್ರೇಟ್ ಅಂತಲೇ ಹೇಳ್ಕೊತೀನಿ. ನಾನು ಬೇರೆ ಮನೆಗೆ ಹೋಗಿಲ್ಲ. ಇವಾಗಿರೋದು ನಾವು ಓನ್ ಹೌಸಲ್ಲಿ, ಆಯಿತಾ. ನಮ್ಮ ಮಾವ ಇಲ್ಲ, ಸತ್ತೋಗಿ 1-2 ಮಂತ್ ಆಯಿತು. ನಾನು ಇದ್ದಿದ್ದರೆ ನಮ್ಮ ಮಾವನ ಖಂಡಿತವಾಗ್ಲೂ ನಿಮ್ಮ ಹತ್ರ ಕರ್ದು ಪಕ್ಕದಲ್ಲೇ ಕೂರಿಸ್ಕೊಂಡೆ ವ್ಲಾಗ್ ಮಾಡ್ತಿದ್ದೆ. ಕೆಲವ್ರು ಕಮೆಂಟ್ ಹಂಗೆ ಬ್ಯಾಡ್ ಕಮೆಂಟ್ ಹಾಕೋರೆ ನನಗೆ, ನೀನು ಅತ್ತೆ ಮಾವನಿಗೆ ಇಟ್ಟಾಕೋಕ್ಕಾಗಲ್ಲ, ಅತ್ತೆನ ಏನಂತ ಮೈದನ ಮನೆಗೆ ಓಡಿಸ್ಬಿಟ್ಟಿದ್ಯಾ, ಮಾವನ ಮಾತ್ರ ನೋಡ್ಕೋತೀಯ ಅಂತ. ನೀವು ಅದನ್ನು ತಪ್ಪು, ನಿಮ್ಮ ಅದು ಮೈಂಡ್ ಐತಲ್ಲ, ಕೆಟ್ಟ ಮೈಂಡು, ಅದನ್ನು ತೆಗ್ದಾಕ್ಬಿಡಿ. ನಾನು ಅತ್ತೆ ಮಾವನ್ನ ಓಡಿಸೂ ಇಲ್ಲ, ಬೇರೆನೂ ಮಾಡಿಲ್ಲ. ಅವರು ನನ್ನ ಬಾಣಂತಿ ಅಲ್ವಾ, ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ಅಲ್ವಾ, ಹಾಗಾಗಿ ನಾನು ಇಲ್ಲಿ ಅವ್ರ ಕೈಲಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಸೊಸೆ ಹತ್ರ ಹೋಗಿ ಒಂದು 6 ತಿಂಗಳು ಇದ್ದು, ಈಗ ನಾನು ಬಾಣಂತನ ಮುಗಿಸ್ಕೊಂಡು ಬಂದ ಮೇಲೆ ಅವ್ರು ನಮ್ಮ ಮನೇಲೇ ಇರೋದು, ಆಯಿತಾ. ಎಲ್ಲರ ಮನೇಲೂ ಜೋಸೆ ತೂತೇನೆ, ಎಲ್ಲರ ಮನೇಲೂ ಜಗಳ ಆಗದೇನೆ. ಆದರೆ ನನ್ನ ಬುದ್ಧಿ ಏನು ಗೊತ್ತಾ, ನೀವೇನಾರ ಅಂದ್ಕೋಬೋದು, ನನ್ನ ವ್ಲಾಗ್ ನೋಡೋರು ಏನು ಬೇಕಾದ್ರೂ ತಿಳ್ಕೊಬೋದು. ನನ್ನ ಮನಸ್ಸಲ್ಲಿರೋಂಥದ್ದು ಇಷ್ಟೇ. ಇವತ್ತು ನನಗೆ ಏಜ್ ಇದೆ, ನಾನು ಚೆನ್ನಾಗಿ ಬೈತೀನಿ, ಆಡ್ತೀನಿ, ಅಂತೀನಿ, ಚೆನ್ನಾಗಿ ಮೆರಿತೀನಿ ಅಂತಲೇ ತಿಳ್ಕೊಳ್ಳೋಣ. ಬಟ್ ನನಗೂ ನಾಳೆ ಇಲ್ಲ ನಾಡಿದ್ದು ವಯಸ್ಸಾಗುತ್ತೆ. ನಾಳೆ ಇಲ್ಲ ನಾಡಿದ್ದಲ್ಲ, ಇನ್ನು ಮುಂಬರ್ತಕ್ಕಂಥ ದಿನ ವರ್ಷಗಳಲ್ಲಿ ನನಗೂ ಏಜ್ ಆಗುತ್ತಲ್ವ. ನಾನು ನಮ್ಮ ಅತ್ತೆ ನಮ್ಮ ಅಮ್ಮ ಸ್ಥಾನಕ್ಕೆ ಹೋಗ್ತೀನಿ ತಾನೇ. ಇವತ್ತು ಒಬ್ಬಳು ಹೆಂಡತಿ ಆಗಿದ್ದೀನಿ, ತಾಯಿ ಆಗಿದ್ದೀನಿ, ಸೊಸೆ ಆಗಿದ್ದೀನಿ. ನೆಕ್ಸ್ಟು ನಾನು ಅತ್ತೆ ಆಗ್ತೀನಿ, ನಾನು ಅಜ್ಜಿ ಆಗ್ತೀನಿ. ನನ್ನದು ಮೈಂಡು ಆ ಥರ. ಇವತ್ತು ನಾನು ನಮ್ಮ ಅತ್ತೆಗೆ ಅನ್ಬೋದು, ಏನು ಬೇಕಾದ್ರೂ ವರ್ಷಾಗಿ ಏನು ಬೇಕಾದರೂ ಬೈಬೋದು. ಆದರೆ ನಾನು ನಾಳೆ ನನಗೂ ವಯಸ್ಸಾದಂಥ ಕಾಲಕ್ಕೆ ನನಗೆ ಸೊಸೆ ಬರಲ್ವೋ ಗೊತ್ತಿಲ್ಲ. ಇಬ್ಬರು ಅಳಿಯಂದಿರೇ ಬರೋದು. ಹಂಗಾಗಿ ಅವ್ರು ಏನೇನಂತಾರೋ ಅನ್ನೋದು ನನ್ನ ಮೈಂಡ್ ಸೆಟ್ಟು. ಅದನ್ನು ನೀವು ಫಸ್ಟ್ ತೆಗ್ದಾಕ್ಬಿಡಿ. ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ಒಬ್ರ ಬಗ್ಗೆ ತಿಳ್ಕೊಳ್ದಲ್ಲ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಿರಲ್ಲ, ದಯವಿಟ್ಟು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ನಾವು ಏನೋ ಒಂದು ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡ್ತಿರ್ತೀವಿ. ಕೆಲವ್ರ ಮನೆ, ಪ್ರತಿಯೊಬ್ಬರ ಮನೆಯೂ ನಡೀತಾ ಇರುತ್ತೆ. ನಾವು ಅದನ್ನು ವಿಡಿಯೋ ಮಾಡಿ ಹಾಕ್ತೀವಿ. ಕೆಲವ್ರು ಹೇಳ್ಕೊಳ್ಳಲ್ಲ, ನೋಡಿಬಿಟ್ಟು ಒಂದು ಸ್ಕಿಪ್ ಮಾಡಿ ನೋಡಿಬಿಡ್ತೀರಿ. ಈಗ ನಾವು ಹೇಳಿರೋದ್ರಲ್ಲಿ ಸೆಂಟ್ರಲ್ ಏನೋ ಒಂದು ಇರುತ್ತೆ, ಅದನ್ನು ನೀವು ತಿಳ್ಕೊಳ್ದಲೆ ಸೀದಾ ಫುಲ್ಲು ಎಂಡಿಂಗಿಗೆ ಓಡಿಸ್ಬಿಟ್ಟು ನಿಮ್ಮ ಇಷ್ಟ ಬಂದಿದ್ದು ಕಮೆಂಟೆಲ್ಲ ಹಾಕ್ಬಿಡಿ. ಯಾಕಂದರೆ ನಾವು ಒಂದು 5-10 ನಿಮಿಷ ಕುತ್ಕೊಂಡು ವಿಡಿಯೋ ಮಾಡಿರ್ತೀವಿ ಅಂದಮೇಲೆ ಅದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಬ್ಲಾಗ್ ಇರುತ್ತೆ ಜನರಿಗೆ ಕೊಡೋ ಅಂಥದ್ದು. ನಾವು ಬೇರೆಯವ್ರ ಮನೆ ಹಾಳು ಮಾಡೋಕ್ಕೆ ನಾವು ಯಾರು ಗುರು? ನನ್ನ ಪಾಲಿಸಿ ಅಷ್ಟು. ಅದು ಬ್ಯಾಡ್ ಕಮೆಂಟ್ ಹಾಕೋರಿಗೆ ಹೇಳಿದ್ದು. ಈಗ ಅತ್ತೆ ಮತ್ತು ಸೊಸೆಯ ಬಗ್ಗೆ ಮಾತಾಡ್ತಾ ಇದ್ನಲ್ವ, ಅದ್ರ ಬಗ್ಗೆನೇ ಹೇಳ್ತೀನಿ. ಇಬ್ಬರು ಅಷ್ಟೇ, ಕಿತ್ತಾಡೋಕೆ ಹೋಗ್ಬಾರ್ದು. ಎಲ್ಲರ ಮನೇನೂ ಕಿತ್ತಾಡ್ತಾರೆ. ನಾನು ಹೇಳೋದೇನು ಗೊತ್ತಾ, ಅತ್ತೆದಿರಿಗೆ ಟೈಮ್ ಕೊಡಿ, ನಿಮ್ಮ ಸೊಸೆದಿರಿಗೆ ನಿಮ್ಮ ಮನೆಗೆ ಹೊಂದ್ಕೋಬೇಕು. ಆ ಥರ ನೀವು ಟೈಮ್ ಕೊಡಿ. ಯಾಕಂದರೆ ನೀವು 50 ವರ್ಷ, ಅಟ್ಲೀಸ್ಟ್ ನಿಮ್ಗೆ ಏನಿಲ್ಲ ಅಂದರೆ ಒಂದು 45 ಇಯರ್ಸ್ ಆಗಿರುತ್ತೆ, 45 ವರ್ಷ ಆಗಿರುತ್ತೆ ನಿಮ್ಮ ಮಗಂಗೆ ಮದುವೆ ಮಾಡೋ ಅಷ್ಟರಲ್ಲಿ.
ನೀವು 45 ವರ್ಷದ ಸರ್ವಿಸ್ನೆಲ್ಲ ತೊಗೊಂಡೋಗಿ 26 ವರ್ಷದ ಹುಡುಗಿ ಮೇಲೆ ಹಾಕ್ಬಿಟ್ರೆ ಹೆಂಗೆ ನಿಮ್ಮ ಅನುಭವಗಳನ್ನೆಲ್ಲ ತೊಗೊಂಡೋಗಿ ಅವಳ ಮೇಲೆ ಹೆಂಗೆ ಹಾಕ್ತೀರ ನೀವು ಫಸ್ಟು ಹೆಂಡ್ತಿಯಾಗಿ ತಾಯಿಯಾಗಿ ಸೊಸೆಯಾಗಿ ಬಂದಿರ್ತೀರಿ, ಈಗ ಅತ್ತೆ ಸ್ಥಾನಕ್ಕೆ ಹೋಗಿ ಕೂತಿರ್ತೀರ. ಅದನ್ನು ಫಸ್ಟು ಥಿಂಕ್ ಮಾಡಿ ಆಯಿತಾ. ಏಕ್ದಮ್ ತೊಗೊಂಡೋಗಿ ಅವಳ ಮೇಲೆ ಸಂಸಾರದ ಹೊರೆನೇ ಹಾಕ್ಬಿಡೋದು, ಈಗ ನನ್ನದೇ ಅಧಿಕಾರ ಮೇಯ್ನ್ ನಡಿಬೇಕನ್ನೋದು ಅವೆಲ್ಲ ಬಿಟ್ಬಿಡಿ. ಅಧಿಕಾರ ಅನ್ನೋದು ಏನೂ ಇಲ್ಲ. 4 ಜನನ ಸಮನಾಗಿ ಕೂತ್ಕೊಂಡು ತೂಗಿಸ್ಕೊಂಡು ಹೋದ್ರೇ ಅದೊಂದು ಸಂಸಾರ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಎತ್ತು ಏರ್ಗೆಳಿತು ಕೋಣ ನೀರ್ಗೆಳಿತು ನಂಗೆ ಆಗ್ಬಿಡುತ್ತೆ. ಸಂಸಾರ 3 ಬಟ್ಟೆ ಆಗುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರನೇ ಸೊಸೆದಿರ್ಗೂ ಅಷ್ಟೇ ನಾನು ಹೇಳ್ತಾ ಇರೋದು. ಇಲ್ಲ ನಿಮ್ಮ ಅತ್ತೆಗೆ ಹೊಂದ್ಕೊಳಕ್ಕಾಗಿಲ್ಲ ಅಂದರೆ ಅಮ್ಮ ಹಿಂಗಲ್ಲ ಹಿಂಗೆ, ಅತ್ತೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಳ್ಳಿ. ನಾವೇನು ಗೊತ್ತಾ, ನಾವು ಕೆಲವ್ರಿಗೆ ಹೇಳಿ ಒಪ್ಸೋಕ್ಕೆ ಅಂತ ಹೋಗಿರ್ತೀವಿ. ಬಟ್ ಆ ಅತ್ತೆದಿರ ಮೈಂಡ್ಸೆಟ್ ಹೇಗಿರುತ್ತೋ, ಅತ್ತೆ ಮಾವದಿರು ಅವ್ರ ಮೈಂಡ್ಸೆಟ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತಯಾರೇ ಇರಲ್ಲ. ನಾವೇನೇ ಹೇಳಲಿ ಅವ್ರದ್ದೇನು ಅಂದರೆ ಅವ್ರದ್ದು ಏನೋ ಒಂಥರ ಸೈಕೋ ಥರ ಮೈಂಡ್ಸೆಟ್ಗಳಿರುತ್ತೆ. ಸೊಸೆ ಏನೇ ಮಾಡ್ತಿದ್ರು ಅದರಲ್ಲಿ ಒಂದೊಂದು ಕೊಂಕು ಹುಡುಕ್ತಾ ಇರ್ತಾರೆ. ಅಲ್ಲ ಗುರು, ಈಗಿನ ಕಾಲದಲ್ಲಿ ಅತ್ತೆ ಮಾವನ್ನ ನೋಡಿಕೊಂಡು ಮಕ್ಳನ್ನ ನೋಡಿಕೊಂಡು ಗಂಡನ ಕೆಲಸ ಮನೆ ಕೆಲಸ, ನಾನು ಮನೆ ಕೆಲಸನೂ ಒಂದು ಅವ್ರು ಹೇಳೋದೇನು ಗೊತ್ತಾ, ಎಲ್ಲ ಕೆಲಸನೂ ಪಾಪ ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲರೂ ಕೈ ಜೋಡಿಸಿ ಮಾಡಬೇಕು. ಪಾಪ ಅವಳು ಸೊಸೆ ಆದವಳು ಕತ್ತೆ ಥರ ದುಡಿತಾನೆ ಇರ್ತಾಳೆ. ಈ ಅಮ್ಮಂಗೆ ಏನು ಬಂದಿರುತ್ತೆ ರೋಗಗಳು. ಇವ್ರ ಪಾಡಿಗೆ ಇವ್ರು ಅಲ್ಲಿ ಇಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿಕೊಂಡು ಸುಮ್ಮನೆ ಅನ್ನೆಸಸರಿ ಸೊಸೆ ಬಗ್ಗೆ, ಸಂಸಾರದ ಬಗ್ಗೆ, ಮಗನ ಬಗ್ಗೆ ಇವ್ರ ಹತ್ರ ಚಾಡಿ ಹೇಳೋದ್ರಿಂದ ಏನೂ ಸಿಗಲ್ಲ. ನಿಜವಾಗ್ಲೂ ಏನೇನೂ ಸಿಗಲ್ಲ. ನಿಮ್ಮ ಮನೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನಂಗೆ ನಿಮ್ಮ ಮನೆ ಗುಟ್ಟನ್ನೆಲ್ಲ ತೊಗೊಂಡೋಗಿ ಕಂಡವ್ರ ಬಾಯಿಗೆ ಹಾಕ್ತೀರಾ. ಅವ್ರೇನು ಮಾಡ್ತಾರೆ ಗೊತ್ತಾ, ಚೆನ್ನಾಗಿರುತ್ತಕ್ಕ ಕೇಳಿಸ್ಕೊತಾರೆ. ಚಂದ ಎಲ್ಲ ನಿಮ್ಮಿಬ್ರದ್ದು ಗೊತ್ತಲ್ಲ, ಚಂದ ಎಲ್ಲ ಹಾಳಾದ್ಮೇಲೆ ಅಯ್ಯೋ ಹಂಗಂತ ಬೈತಾಳೆ ಇವಳೇನು, ಸೊಸೆ ಬಾಳಿಸ್ತಾಳ ಬದುಕಿಸ್ತಾಳ, ಮಗನಿಗೆ ಬೈತಾಳೆ ಇವಳು ಅಂತ ಬಂದುಬಿಡುತ್ತೆ ಮಾತುಗಳು. ಸೊ ಅದಕ್ಕೋಸ್ಕರ ದಯವಿಟ್ಟು ಅತ್ತೆದಿರು ಕೂಡ ಚಾಡಿ ಹೇಳ್ಬೇಡಿ, ಸೊಸೆದಿರು ಕೂಡ ತವ್ರ ಮನೆಗಾಗಲಿ ಇನ್ನು ಅಕ್ಕಪಕ್ಕ ಮನೆಯವ್ರಿಗಾಗಲಿ ಆ ಥರ ಹೇಳ್ಬೇಡಿ. ಹೇಳಿಲ್ಲ ಅಂದರೆ ನಿಜವಾಗ್ಲೂ ಸಂಸಾರ ಚೆನ್ನಾಗಿರುತ್ತೆ. ಏನೇ ಮಾಡಿದ್ರು ಏನೇ ಮಟ್ಟಿದ್ರೂ ಸೊಸೆ ಆಗಿರೋಳು ನಿಮ್ಮ ಫ್ಯಾಮಿಲಿಗೆ ಮಾಡೋಕ್ಕೆ ಇಷ್ಟಪಡ್ತಾಳೆ. ಅವಳೇನು ಕೆಲವು ಅತ್ತೆದಿರು ಇದ್ದೀರಪ್ಪ ದೇವ್ರೆ, ನಿಮ್ಮ ಮೈಂಡ್ಗಳು ಹೇಗಿರುತ್ತೆ ಅಂದರೆ ತವ್ರ ಮನೆಯಿಂದ ಅವ್ರ ಅಪ್ಪ ಅಮ್ಮದಿರು ಬರೋಂಗೇ ಇಲ್ಲ. ಸೊ ಸುಮ್ಮನೆ ಬಂದು ಬಾಗಿಲಲ್ಲಿ ನಾಯಿ ಕಾಯ್ಕೊಂಡು ಕೂತಿರುತ್ತೆ ಗೊತ್ತಾ. ಮಟನ್ ಏನಾದರೂ ತೊಗೊಬಂದು ಚಿಕನ್ ತೊಗೊಬಂದು ಸಾಂಬಾರು ಮಾಡೋವರೆಗೂ ಅದು ಹೋಗೋದೇ ಇಲ್ಲ. ಹಾಗೆ ಅವ್ರ ಅಪ್ಪ ಅಮ್ಮ ಬಂದು ಹೋಗೋ ತಕ್ಕನೂ ಕೂತ್ಕೊಂಡ್ಬಿಟ್ಟಿರ್ತಾರೆ. ಏನು ಕೊಟ್ಟು ಕಳಿಸ್ಬಿಡ್ತಾಳ. ನಿಜವಾಗ್ಲೂ ಏನೂ ಕೊಟ್ಟು ಕಳಿಸಲ್ಲ. ಏನು ಅಂದರೆ ತವ್ರ ಮನೆಯಿಂದ ತುಂಬ್ಕೊಂಬರೋದೇ ಹೆಚ್ಚು ಹೆಣ್ಮಕ್ಳು. ತವ್ರ ಮನೆಯಿಂದ ಗಂಡನ ಮನೆಯಿಂದ ಏನೂ ಕೊಟ್ಟು ಕಳಿಸಲ್ಲಪ್ಪ. ನೀವು ಅತ್ತೆ ಮಾವದಿರು ಆ ಮೈಂಡ್ ಸೆಟ್ಟ ನಿಜವಾಗ್ಲೂ ತೆಗ್ದಾಕ್ಬಿಡಿ. ಕೆಲವ್ರು ನಾನು ನೋಡಿದ್ದೀನಿ, ನನಗೆ ಗೊತ್ತು ಕೂಡ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಸೊಸೆ ಯಾವತ್ತೂ ಮಗಳಾಗೋಕ್ಕಾಗಲ್ಲ, ಅತ್ತೆ ಯಾವತ್ತೂ ನಿಜವಾಗ್ಲೂ ಅಮ್ಮ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಅಂದರೆ ಸಾಧ್ಯನೇ ಇಲ್ಲ. ಎಲ್ಲೋ 100ಕ್ಕೆ ಆ ಥರ ಆಗಿಬಿಟ್ರೆ ಆ ಸೊಸೆಗಂತೂ ಅವಳು ಎಷ್ಟು ಜನ್ಮದ ಪುಣ್ಯ ಮಾಡಿರ್ತಾಳೋ, ಅತ್ತೆ ಅಮ್ಮ ಆಗಿಬಿಟ್ರೆ ದೇವರೇ ಬಲ್ಲ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇಬ್ಬರು ಅಷ್ಟೇ ಸರಿ ಸಮಾನವಾಗಿ ಹೋಗ್ತಾಯಿರಿ. ಕೆಲವ್ರು ಹೇಳ್ಕೊತಾರೆ ಇವಳೇನು ನನಗೆ ಅಮ್ಮನ ಪ್ರೀತಿನೇ ಕೊಡಲ್ಲ ಅಂತಾಳೆ. ಸೊಸೆ ಆಗಿರೋಳು ಹೇಳ್ತಾಳೆ ಈ ಅಮ್ಮ ನನಗೆ ಅಮ್ಮನ ಪ್ರೀತಿನೇ ಕೊಡಲ್ಲ ಅಂತಾಳೆ. ಅದಕ್ಕೋಸ್ಕರ ಈಗ ಅತ್ತೆ ಸೊಸೆ ಸೊಸೆ ಅಮ್ಮ ಅತ್ತೆ ಏನಂತಾರೆ ಅದಕ್ಕೆ, ಅತ್ತೆ ಅಮ್ಮ ಆಗೋಕ್ಕಾಗಲ್ಲ, ಸೊಸೆ ಮಗಳಾಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅತ್ತೆ ಸ್ಥಾನದಲ್ಲೇ ಇರಲಿ, ಸೊಸೆ ಸ್ಥಾನದಲ್ಲೇ ಇರಲಿ. ನೀವಿಬ್ಬರು ಸ್ಥಾನಗಳನ್ನೇನು ಚೇಂಜ್ ಮಾಡ್ಕೊಬೇಡಿ. ನಿಮ್ಮ ಆ್ಯಟಿಟ್ಯೂಡ್ಗಳನ್ನ ನಿಜವಾಗ್ಲೂ ಚೇಂಜ್ ಮಾಡ್ಕೊಳ್ಳಿ. ಕೆಲವ್ರಿಗೆ ನಾನು ಮಾತಾಡೋ ಅಂಥ ಭಾಷೆ ನಾವು ಹಿಂಗೇ ಮಾತಾಡೋದು, ನಾನು ವ್ಲಾಗಲ್ಲಾಗಿರ್ಬೋದು, ಇನ್ಕ್ಲೂಡ್ ನನ್ನ ಫ್ಯಾಮಿಲಿಲಾಗಿರ್ಬೋದು, ನನ್ನ ಮನೆಗಳಲ್ಲಾಗಿರ್ಬೋದು, ಹೀಗೆ ಮಾತಾಡೋದು. ಕೆಲವ್ರಿಗೆ ಹೀಗೆ ಫುಲ್ಲು ಜನ್ರೇಷನ್ ಚೇಂಜ್ ಆಗಿಬಿಟ್ಟಿದೆ, ಫುಲ್ ಸ್ಟೈಲಾಗಿ ಮಾತಾಡೋಣ ಅವೆಲ್ಲ ಏನಿಲ್ಲ ನಮಗೆ. ನಾನು ಸ್ಕೂಲು ಮತ್ತು ನನ್ನ ಮನೆಗಳಲ್ಲಿ ನಾನು ಹೇಗೆ ಮಾತಾಡ್ತೀನೋ ಫ್ಯಾಮಿಲಿ ಜೊತೆ ಹಾಗೇ ಮಾತಾಡ್ತೀನಿ. ನಮ್ಮ ಜನಗಳು ಏನು ಗೊತ್ತಾ, ನಾವೇನು ಗೊತ್ತಾ, ನಾನು ಹೆಂಗಿದ್ದೀನೋ ಹಾಗೆ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು ನನ್ನ. ನಿಜವಾಗ್ಲೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ತುಂಬ ದೊಡ್ಡದಿತ್ತು. ನನ್ನ ಹಳೆ ಯೂಟ್ಯೂಬಲ್ಲಿ ತುಂಬ ದೊಡ್ಡ ಫ್ಯಾಮಿಲಿ ಇತ್ತು. 13,000 ಸಬ್ಸ್ಕ್ರೈಬರ್ ಅಂದರೆ ತಮಾಷೆ ವಿಷಯನೆಲ್ಲ ಯೂಟ್ಯೂಬ್ ಜರ್ನಿ ಒಳಗೆ ನಾನು ಹೇಳ್ತೀನಲ್ಲ. ಹಂಗಾಗಿ ನಾನು ಹೆಂಗಿದ್ದೀನೋ ಹಾಗೆ ಜನ ನನ್ನ ಅಕ್ಸೆಪ್ಟ್ ಮಾಡಿಕೊಂಡು ಒಪ್ಕೊಂಡ್ರೆ ಮಾತ್ರ ನಾನು ಓಕೆ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ಟು ನಾನು ಕ್ಯಾಮ್ರಾ ಮುಂದೆ ಒಂದು ಮಾತಾಡೋದು, ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಒಂದು ಮಾತಾಡೋದು, ನನಗೆ ಆ ಥರ ಇಂಟೆನ್ಷನ್ ಇಲ್ಲವೇ ಇಲ್ಲ ಆಯಿತಾ. ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ದೊಡ್ಡ
ಫ್ಯಾಮಿಲಿನೇ ಇದೆ. ಇದರಲ್ಲೂ ಈಗ ಚಿಕ್ಕ ಫ್ಯಾಮಿಲಿ ಸೇರಿಕೊಂಡಿದೆ ಅಂದರೆ ಈಗ 2000 ಮೆಂಬರು. ನನಗೂ ಯೂಟ್ಯೂಬ್ ಫ್ಯಾಮಿಲಿಲಿ ಪುಟ್ಟ ಸಂಸಾರ ಕೂಡ್ಕೋತಾ ಇದೆ. ಈ ಪುಟ್ಟ ಸಂಸಾರ ಹೀಗೆ ದೊಡ್ಡ ಸಂಸಾರ ಆಗಿ ಬೆಳೀಲಿ ಅಂತ ನೀವು ಆಶೀರ್ವಾದ ಮಾಡಿ ನನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಅತ್ತೆನೇ ಇರಲಿ, ಅತ್ತೆ ಆಗೇ ಇರಲಿ, ಸೊಸೆ ಆಗೇ ಇರಲಿ, ಯಾರ್ಯಾರು ಚಾಡಿ ಮಾತನ್ನ ಕೇಳಬೇಡಿ. ಅತ್ತೆದಿರಿಗೂ ಅಷ್ಟೇ ಹೇಳೋದು, ತವ್ರ ಮನೆಗೆ ಏನು ಹೊತ್ಕೊಂಡೋಗಲ್ಲ ಆಯಿತಾ. ಅವಳ ಮಗಳಾಗಿಲ್ಲ, ಅವಳು ಅದಾಗಿಲ್ಲ, ಇವಳು ಇದಾಗಿಲ್ಲ ಅಂತ ಹೇಳಲೇಬೇಡಿ. ಅವಳಿಗೂ ಹೊರೆ ಕೊಡಲೇಬೇಡಿ. ಮತ್ತು ಮದುವೆ ಆಗಿದ ತಕ್ಷಣವೇ ಮಗು ಆಗಲೇಬೇಕನ್ನ ನಿಮ್ಮ ಒಂದು ಮೈಂಡ್ಸೆಟ್ ಇದೆಯಲ್ಲ, ದಯವಿಟ್ಟು ತೆಗ್ದಾಕ್ಬಿಡಿ. ಪ್ಲೀಸ್ ತೆಗ್ದಾಕ್ಬಿಡಿ. ಯಾಕಂದರೆ ನೀವು ಹೇಳ್ಕೊತೀರಾ ಒಂದೊಂದು ಸತಿ. ಅದನ್ನು ಹೇಳ್ತೀನಿ ನಾನು, ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನು ವ್ಯತ್ಯಾಸ ಇದೆ ಅಂತ ಇನ್ನೊಂದು ವ್ಲಾಗ್ ಮಾಡಿ ನಾನು ಖಂಡಿತ ತಿಳಿಸ್ತೀನಿ. ನಿಮಗೇನಾದರೂ ನನ್ನ ಕಡೆಯಿಂದ ಇನ್ಫಾರ್ಮೇಷನ್ ವ್ಲಾಗ್ ಬೇಕಂದರೆ ಖಂಡಿತ ಹೇಳಿ. ಯಾಕಂದರೆ ನಾನು ಅನುಭವಿಸಿರೋದಕ್ಕೇ ಹೇಳ್ತಾ ಇರೋದು. ಸುಮ್ಮನೆ ಇಲ್ಲದೆ ಇರೋದು ಎಲ್ಲ ಹುಟ್ಟಾಕೊಂಡು ವ್ಲಾಗು ಇಂಪ್ರೂವ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹೇಳಲ್ಲ. ಬೇರೆಯವ್ರ ಥರ ನಾನು ಒಂದೇ ಟಾಪಿಕ್ ಇಟ್ಕೊಂಡು, ಈಗ ಸತ್ತೋಗಿರೋದೇ ಟಾಪಿಕ್ ಇಟ್ಕೊಂಡು 6 ತಿಂಗಳು ನಡೆಸಲ್ಲ ನಾನು. ಡೆಲಿವರಿ ಸ್ಟೋರಿನೇ ಇಟ್ಕೊಂಡು ನಿಮ್ಗೆ 1 ವರ್ಷ ಹೇಳಲ್ಲ ನಾನು. ನಂದೇನಿದ್ರು ಅಲ್ಲೇ ಬಹುಮಾನ. ಇವತ್ತು ಸ್ಟಾರ್ಟಿಂಗ್ ಆದರೆ ಇನ್ನು 10 ನಿಮಿಷಕ್ಕೆ ಅದು ಎಂಡ್ ಆಗಿಬಿಟ್ಟಿರಬೇಕು. ನಾನು ನನಗೆ ಮೇನ್ ಪಾಯಿಂಟ್ ಬೇಕಾಗಿರೋದು ನಾನು ಆರಿಸ್ಕೊಂಡು ಅಷ್ಟೇ ನಿಮ್ಮ ಹತ್ರ ಹೇಳ್ಕೊಳ್ಳೋದು. ಅದಕ್ಕೋಸ್ಕರ ನನ್ನ ವ್ಲಾಗಿಂದ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಹೇಳ್ಬೋದು, ನಾನು ಮಾಡಿ ತೋರಿಸ್ತೀನಿ. ಮತ್ತು ನನ್ನ ಸ್ಕಿನ್ ಕೇರ್ ರೂಟೀನ ತುಂಬ ಜನ ಕೇಳಿದ್ರಿ. ನನ್ನ ಮಗಳು ಗಗನಪುಟಿ ತುಂಬ ವೈಟಾಗಿದ್ದಾಳೆ, ಅವಳಿಗೆ ಏನು ಕ್ರೀಮ್ ಹಾಕ್ತೀರಾ ಅಂತ ತುಂಬ ಜನ ಹೇಳಿದರು. ನಾನು ಅದನ್ನು ವ್ಲಾಗ್ ಮಾಡಿ ತೋರಿಸ್ತೀನಿ. ಮತ್ತು ಬೊಂಗಿರುತ್ತಲ್ಲ ಅವರಿಗೂ ಕೂಡ ನಾನು ಸೋಪ್ನೂ ಕೂಡ ಮಾಡಿ ತೋರಿಸಿದ್ದೀನಿ. ನೀವು ಸೋಪಾದರೂ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಪಾಪುಗೆ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ಇನ್ಕ್ಲೂಡ್ ಎಲ್ಲರೂ ಹಾಕೋಬೋದು ಆ ಆಯಿಲ, ಓಕೆನಾ. ನಾನು ಆ ಥರ ಅದನ್ನು ಕೂಡ ನಾನು ನೆಕ್ಸ್ಟ್ ಮುಂಬರ್ತಕ್ಕಂಥ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್. ನಿಮಗೆ ನನ್ನ ಡೈಲಿ ವ್ಲಾಗ್ ಏನಾದರೂ ಬೇಕಾದರೆ ಕೇಳಿ, ಖಂಡಿತವಾಗ್ಲೂ ನಾನು ಅದನ್ನು ಕೂಡ ಮಾಡಿಕೊಡ್ತೀನಿ. ಕೆಲವರು ನನ್ನ ಹಳೆ ವ್ಲಾಗ್ ಅವರೆಲ್ಲ ನಮ್ಮ ಅತ್ತೆ ತೋರಿಸಿ ಮಾವ ತೋರಿಸಿ ಅಂದರೆ ದಯವಿಟ್ಟು ಸಾರಿ. ಯಾಕಂದರೆ ನಮ್ಮ ಮಾವ ಅವರಿಲ್ಲ, ನಮ್ಮ ಡ್ಯಾಡಿಯವರು ಇಲ್ಲ, ನಮ್ಮಮ್ಮ ನಮ್ಮ ಅತ್ತೆನ ನಾನು ಖಂಡಿತ ತೋರಿಸ್ತೀನಿ ಮುಂಬರ್ತಕ್ಕಂಥ ವ್ಲಾಗಲ್ಲಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಆಗ್ತಿದೆ. ಟಾಟಾ, ಬಾಯ್. ನಮಸ್ಕಾರ ಎಲ್ರಿಗೂ. ಹೋಗ್ಬಿಟ್ಟು ಬರ್ತೀನಿ. ಬಾಯ್.